ಚಿಕ್ಕೋಡಿಯಲ್ಲಿ ಸಂಭ್ರಮದಿಂದ ಸಂಪನ್ನಗೊಂಡ ಶ್ರೀ ವಿಶ್ವಕರ್ಮ ಜಯಂತ್ಯೋತ್ಸವ, ಗಣ್ಯರಿಗೆ ಸನ್ಮಾನ. ಚಿಕ್ಕೋಡಿ ಪಟ್ಟಣದಲ್ಲಿ ತಾಲೂಕಾಡಳಿತದ ಕಚೇರಿಯಲ್ಲಿ, ಪುರಸಭೆ ಕಚೇರಿಯಲ್ಲಿ ಮತ್ತು ಶ್ರೀ ದಾನಲಿಂಗೇಶ್ವರ ದೇವಸ್ಥಾನದ ಸಮುದಾಯ ಭವನದಲ್ಲಿ ವಿಶ್ವಕರ್ಮ ಸಮಾಜ ಬಾಂಧವರಿಂದ ಸಡಗರ ಸಂಭ್ರಮದಿಂದ ಶ್ರೀ ವಿಶ್ವಕರ್ಮ ಅವರ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಪಟ್ಟಣದ ಶ್ರೀ ದಾನಲಿಂಗೇಶ್ವರ ದೇವಸ್ಥಾನದ ಸಮುದಾಯ ಭವನದಲ್ಲಿ ವಿಶ್ವಕರ್ಮ ಸಮಾಜದ ವತಿಯಿಂದ ಮಂಗಳವಾರ ದಿನಾಂಕ 17ರಂದು ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಯಿತು. ಸಮಾಜದ ಮುಖಂಡರು, ಮಹಿಳೆಯರು ಸೇರಿ ಶ್ರೀ ವಿಶ್ವಕರ್ಮ ಅವರ ಭಾವಚಿತ್ರದ ಪೂಜೆ ನೆರವೇರಿಸಿದರು. ಇದೇ ವೇಳೆ ಸಮಾಜದ ಅನೇಕ ಮುಖಂಡರು ತಮ್ಮ ಅನಿಸಿಕೆ ಹಂಚಿಕೊಂಡರು. ಸಮಾಜ ಎಲ್ಲರೂ ಕೂಡ ಈ ಭಾಗದಲ್ಲಿ ಹೋರಾಡಿದ್ದಾರೆ, ಉತ್ಸವದಲ್ಲಿ ಜಾಗೃತವನ್ನು ಮಾಡಿದ್ದಾರೆ ಮತ್ತು ಸಂಘಟನಾಗಳನ್ನು ಮಾಡಿದ್ದಾರೆ. 14 ವರ್ಷಗಳ ಕಾಲ ಹೋರಾಡಿದ ಮೇಲೆ ಈ ಜಯಂತಿಯನ್ನು ಸರ್ಕಾರದಿಂದ ಅವಕಾಶ ಸಿಗ್ತದೆ. ಅದರ ಫಲ ನಮಗೆಲ್ಲರಿಗೂ ಸಿಕ್ತು. ಆ ಫಲದಿಂದ ತಾವೆಲ್ಲರೂ ಕೂಡ ವಿಶ್ವಕರ್ಮರ ಆಶೀರ್ವಾದಕ್ಕೆ ಪಾತ್ರರಾಗಿ ಪುನೀತರಾಗಬೇಕೆಂದು ಕೇಳಿಕೊಳ್ತಾರೆ. ಇವತ್ತು 14ನೇ ಹಾಗೂ ಮಾತಾಡೋರು ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದ ಸಲುವಾಗಿ ನಾವು ಅವರಿಗೆ ಒಂದು ಸರ್ಕಾರವನ್ನು ಹಮ್ಮಿಕೊಂಡಿದ್ದೇವೆ. ಆ ಸರ್ಕಾರವನ್ನು ಸ್ವೀಕರಿಸಲು ನಮ್ಮ ಮಹಿಳಾ ಮಂಡಳದ ಎಲ್ಲ ಮಹಿಳೆಯರು ಅವರಿಗೆ ಸತ್ಕಾರವನ್ನು ಮಾಡಿ ಅವರ ಪುರಸ್ಕರಿಸಬೇಕಾಗಿ ನಮ್ಮಲ್ಲಿ ವಿನಂತಿಸುತ್ತೇವೆ. ಇನ್ನು ಇದೇ ವೇಳೆ ವಿಶ್ವಕರ್ಮ ಸಮಾಜದ ವತಿಯಿಂದ ನೂತನವಾಗಿ ಚಿಕ್ಕೋಡಿ ಪುರಸಭೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡಿರುವ ಶ್ರೀಮತಿ ವೀಣಾ ಜಗದೀಶ್ ಕವಟಿಮಠ್ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಶ್ರೀಮತಿ ವೀಣಾ ಕವಟ್ಕಿಮಠ್ ಮಾತನಾಡಿ, ತಮ್ಮನ್ನು ಈ ಸಮಾರಂಭಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಸನ್ಮಾನಿಸಿ ಗೌರವಿಸಿದ್ದಕ್ಕೆ ಧನ್ಯವಾದ ತಿಳಿಸಿದರು. ಇದಲ್ಲದೆ ಪಟ್ಟಣದಲ್ಲಿ ತಾಲೂಕಾಡಳಿತದ ವತಿಯಿಂದ ತಾಲೂಕಾ ಕಚೇರಿಯಲ್ಲಿ ಮತ್ತು ಪುರಸಭೆಯ ವತಿಯಿಂದ ಪುರಸಭೆ ಕಚೇರಿಯಲ್ಲಿ, ಅದರಂತೆ ಪಟ್ಟಣದ ವಿವಿಧೆಡೆ ಶ್ರೀ ವಿಶ್ವಕರ್ಮ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಮಯದಲ್ಲಿ
ವಿಶ್ವಕರ್ಮ ಸಮಾಜದ ಮುಖಂಡರು, ಗಣ್ಯರು, ಸಮಾಜ ಬಾಂಧವರು, ಮಹಿಳೆಯರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಕಲ್ಲಪ್ಪ ಬಡಿಗೇರ್.